Hi, hello dear friends. Welcome back to another video of our YouTube channel ZB Learning Center. In this video, we are going to discuss very important information regarding Karnataka State Eligibility Test 2024. So first of all, congratulations to all the candidates and I can say best of luck ಅಂತಲೇ ಹೇಳ್ಬೋದು. ಸೊ ಈಗ ಕರ್ನಾಟಕ ಸ್ಟೇಟ್ ಎಲಿಜಿಬಿಲಿಟಿ ಟೆಸ್ಟ್ ಸರ್ಟಿಫಿಕೇಟ್ಸ್ಗಳನ್ನು ಡೌನ್ಲೋಡ್ ಮಾಡುವುದು ಹೇಗೆ, ಹೌ ಟು ಡೌನ್ಲೋಡ್ ಕೆಸೆಟ್ ಸರ್ಟಿಫಿಕೇಟ್ ಎಲಿಜಿಬಲ್ ಕ್ಯಾಂಡಿಡೇಟ್. ಸೊ ಹಾಗಾಗಿ ನೋಡ್ತಾ ಬರೋಣ ಏನೆಲ್ಲ ಸಂಕ್ಷಿಪ್ತ ಮಾಹಿತಿ ಇದೆ ಅಂತ. ಬಿಫೋರ್ ಟು ಮೂವ್ ಆನ್, ರಿಕ್ವೆಸ್ಟ್ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಸೊ ಕೆಸೆಟ್ ಆನ್ಲೈನ್ ಪ್ರಮಾಣ ಪತ್ರ ಡೌನ್ಲೋಡ್ ಹೇಗೆ ಮತ್ತು ಎಲ್ಲಿ ಅನ್ನೋದು ಎರಡು ಕ್ವಶನ್ಸ್ ಆಗಿರುತ್ತೆ. ಹೌ ಟು ಡೌನ್ಲೋಡ್ ಆ್ಯಂಡ್ ವೇರ್ ಟು ಡೌನ್ಲೋಡ್. ಕರ್ನಾಟಕ ರಾಜ್ಯ ಅರ್ಹತಾ ಪರೀಕ್ಷೆಯ ಪ್ರಮಾಣ ಪತ್ರವನ್ನು ಇದೇ ಮೊದಲ ಬಾರಿಗೆ ಆನ್ಲೈನ್ ಮೂಲಕ ನೀಡಲಾಗುತ್ತಿದೆ. ಡೌನ್ಲೋಡ್ ವಿಧಾನ, ಇದರ ಉಪಯೋಗ, ಇತರೆ ಡೀಟೇಲ್ಸ್ ಇಲ್ಲಿ ಇಂದಿನ ವಿಡಿಯೋದಲ್ಲಿ ತಮ್ಮೊಂದಿಗೆ ಶೇರ್ ಮಾಡ್ತಾ ಇದ್ದೀನಿ. ವೀಕ್ಷಕರೇ, ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಶೇರ್ ಆಸ್ ಮಚ್ ಆಸ್ ಪಾಸಿಬಲ್ ಟು ಯುವರ್ ಫ್ರೆಂಡ್ಸ್. ಸೊ ಈ ಬಾರಿ ಕರ್ನಾಟಕ ರಾಜ್ಯ ಸಹಾಯಕ ಪ್ರಾಧ್ಯಾಪಕರ ಅರ್ಹತಾ ಪರೀಕ್ಷೆಯನ್ನು ಕರ್ನಾಟಕ ಪರೀಕ್ಷೆ ಪ್ರಾಧಿಕಾರ ನಡೆಸಿದೆ. ಈವರೆಗೆ ಆಫ್ಲೈನ್ ಮಾದರಿ ಪ್ರಮಾಣ ಪತ್ರವನ್ನು ನೀಡಲಾಗುತ್ತಿತ್ತು. ಈಗ ಕೆಇಎ ಕೆಸೆಟ್ ಪರೀಕ್ಷೆ ನಡೆಸಿದೆ. ಈ ಹಿನ್ನೆಲೆಯಲ್ಲಿ ಆಫ್ಲೈನ್ ಮೂಲಕ ಪ್ರಮಾಣ ಪತ್ರ ನೀಡಿದರೆ ಪ್ರಾಧಿಕಾರದ ಕಚೇರಿಗೆ ಅಭ್ಯರ್ಥಿಗಳು ಅಲೆಯಬೇಕಾದ ಸನ್ನಿವೇಶ ಎದುರಾಗುತ್ತದೆ. ಈ ಹಿನ್ನೆಲೆಯಲ್ಲಿ ಹಾಗೂ ಕೆಸೆಟ್ ಪ್ರಮಾಣ ಪತ್ರದಲ್ಲಿ ನಕಲಿ ಹಾವಳಿ ತಡೆಯುವ ಹಿನ್ನೆಲೆಯಲ್ಲಿ ಈ ಸರ್ಟಿಫಿಕೇಟ್ ನೀಡಲು ಪ್ರಾಧಿಕಾರ ಮುಂದಾಗಿದೆ. ಈ ಕುರಿತು ಕೆಇಎ ನಿರ್ವಾಹಕರು ನಿರ್ದೇಶಿತ ಮಾಹಿತಿಯನ್ನು ನೀಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಸೊ ದಾಖಲೆಗಳ ಪರಿಶೀಲನೆಯನ್ನು ಸುಲಭಗೊಳಿಸುವ ಹಿನ್ನೆಲೆಯಲ್ಲಿಯೂ ಇದೇ ಮೊದಲ ಬಾರಿಗೆ ಕರ್ನಾಟಕ ರಾಜ್ಯ ಅರ್ಹತಾ ಪರೀಕ್ಷೆಯಲ್ಲಿ ಅರ್ಹತೆ ಪಡೆದವರಿಗೆ ಈ ಪ್ರಮಾಣ ಪತ್ರ ನೀಡಲು ಕೆಇ ನಿರ್ಧರಿಸಿದೆ ಅಂತ ಹೇಳ್ತಾ ಇದ್ದಾರೆ. ಸೊ ಹೇಗೆ ಡೌನ್ಲೋಡ್ ಮಾಡುವುದು, ಯುನಿಕ್ ಒಂದು ಕೋಡ್ ನೀಡಿದರೆ ಅಭ್ಯರ್ಥಿಯ ಮಾಹಿತಿಗಳೊಂದಿಗೆ ಭಾವಚಿತ್ರ, ವಿದ್ಯಾರ್ಥಿ ಇತರೆ ವಿವರಗಳನ್ನು ಪ್ರದರ್ಶಿತವಾಗುತ್ತವೆ ಅಂತ ಹೇಳ್ತಾ ಇದ್ದಾರೆ. ಸೊ ನೋಡ್ತಿರ್ಬೋದು ನೀವು ಹೇಗೆ ನೀವು ಡೌನ್ಲೋಡ್ ಮಾಡಬೇಕು ಅನ್ನೋದ್ರ ಬಗ್ಗೆ ಇಲ್ಲಿ ಒಂದು ಮಾಹಿತಿ ನೀಡಿದ್ದಾರೆ. ಹೇಗೆ ಡೌನ್ಲೋಡ್ ಮಾಡುವುದು ಅಂತ ನೋಡ್ತಾ ಬಂದರೆ, ಅಭ್ಯರ್ಥಿಗಳು ಕೆಇಎ ವೆಬ್ಸೈಟ್ಗೆ ಭೇಟಿ ನೀಡಿ ಇಲ್ಲಿ ವೆಬ್ಸೈಟ್ ಕೊಟ್ಟಿದ್ದಾರೆ. ಸೊ ವೆಬ್ ಪೇಜ್ನಲ್ಲಿ ಪ್ರವೇಶ ಪರೀಕ್ಷೆಗಳು ಮೆನು ಅಡಿಯಲ್ಲಿ ಕರ್ನಾಟಕ ಸಹಾಯಕ ಪ್ರಾಧ್ಯಾಪಕರ ಅರ್ಹತಾ ಪರೀಕ್ಷೆ 2023 ಆಯ್ಕೆ ಮಾಡಿ ನಂತರ ಮತ್ತೊಂದು ವೆಬ್ ಪೇಜ್ ತೆರೆಯುತ್ತದೆ. ಈ ವೆಬ್ ಪುಟದಲ್ಲಿ ಕೆಸೆಟ್ ಈ ಪ್ರಮಾಣ ಪತ್ರ ಡೌನ್ಲೋಡ್ ಲಿಂಕ್ ಕ್ಲಿಕ್ ಮಾಡಿ ನಿಮ್ಮ ಲಾಗಿನ್ ಡೀಟೇಲ್ಸ್ಗಳನ್ನು ನೀಡಿ ಲಾಗಿನ್ ಆಗಿರಿ. ಈ ಸರ್ಟಿಫಿಕೇಟ್ ಪ್ರದರ್ಶಿತವಾಗುತ್ತದೆ. ಡೌನ್ಲೋಡ್ ಮಾಡಿ ಸೇವ್ ಮಾಡಿಕೊಳ್ಳಿ, ಅಗತ್ಯವಿದ್ದರೆ ಪ್ರಿಂಟ್ ತೆಗೆದುಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ. ಓಕೆ, ಸೊ ನೀವು ಯಾವಾಗ ಬೇಕಾದರೂ ಈ ಸರ್ಟಿಫಿಕೇಟ್ ಡೌನ್ಲೋಡ್ಗೆ ಅವಕಾಶ ಇರುತ್ತದೆ. ಸೊ ಈ ಥರ ನೀವು ನಿಮ್ಮ ಕೆಸೆಟ್ ಸರ್ಟಿಫಿಕೇಟನ್ನು ಡೌನ್ಲೋಡ್ ಮಾಡ್ಬೋದು. ಇದೇ ಥರ ಎಲ್ಲ ಅಪ್ಡೇಟ್ಗೋಸ್ಕರ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್.